ಇದನ್ನು ಗೂಗಲ್ ಪೇ ನಿಮಗೆ ಮಾಡಬೇಕಾ ಅಥವಾ ಇದಕ್ಕೆ ಯಾವ್ದಾದ್ರು ಒಂದು ಏಜೆನ್ಸಿ ಇದೆಯಾ, ನಮ್ಮದು ಒಂದು ಹೆಸರು ರಿಜಿಸ್ಟರ್ ಆಗಲಿ ಅಲ್ಲಿ ಅಂತ ಅನ್ನೋವಂಥದ್ದು. ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ, ಅಂದರೆ ಅದು ಅವರು ಅದನ್ನ ಅಲ್ಲಿಗೆ ಬಿಟ್ಟುಬಿಟ್ಟಿದ್ದಾರೆ. ಬಟ್ ನಾನು ಆಲ್ರೆಡಿ ಅಲ್ಲೇ ಇದ್ದೀನಿ ರೀ, ನಿಮ್ಮನ್ನೇ ಕರೀತಾ ಇರೋದು ನಾನು ಅಲ್ಲಿ ನಿಮ್ಮನ್ನೇ ಕರೀತಾ ಇರೋದು, ನಿಮ್ಮನ್ನೇ ವೆಲ್ಕಮ್ ಮಾಡ್ತಾ ಇರೋದು ಖಂಡಿತ. ಅದಾದ ನಂತರ ಪ್ರವೀಣ್ ಸರ್, ತುಂಬ 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 ಖುಷಿ ಆಯಿತು ನಿಮ್ಮ ಆಗಮನ. ಸೊ ನಿಮ್ಮ ವಿಶಸ್ಸು ನಮ್ಮ ಇಡೀ ತಂಡಕ್ಕೆ ಮೀನ್ಸ್ ಎ ಲಾಟ್ ಸರ್. ನಿಮಗೂ ಅಷ್ಟೇ, ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಟ್ಟು ತುಂಬ ಹೃದಯದ ಹಾರೈಕೆಗಳು ನಿಮಗೆ ಆ್ಯಂಡ್ ಕಾಲಪತ್ತರ್ ನಿಮಗೆ. ಮತ್ತು ಓವರ್ ಟು ನಮ್ಮ ಫೇವ್ರೇಟ್, ನನಗೆ ಅವರಷ್ಟು ದೊಡ್ಡ ಮಾತು ಮಾತಾಡಿದ್ರು. ನಿಜ ಹೇಳ್ತೀನಿ, ನಾನು ಇದು ಮತ್ತು ಈ ವೇದಿಕೆ ನಾನು ಹೇಳಲೇಬೇಕು, ಯಾಕಂತಂದರೆ ಐ ಮೀನ್ ದಿಸ್. ಇತ್ತೀಚಿನ ದಿವಸಗಳಲ್ಲಿ ನಾನು ಕಂಡಂಥ ಕಾಮಿಡಿ ಅಂತ ಬಂದಾಗ ಅದ್ಭುತವಾದಂಥ ಟ್ಯಾಲೆಂಟ್ ಅಥವಾ ಟೈಮಿಂಗ್ ಇರುವಂಥ ನಾಯಕ ನಟ ಋಷಿ ಅವರು. ಸತ್ಯ. ನಾವು ಆ್ಯಕ್ಚುಲಿ ಒಂದೆರಡು ಪ್ರಾಜೆಕ್ಟು ನಾವಿಬ್ಬರ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು, ಅದು ಮಿಸ್ ಆಗೋಯಿತು. ನನಗೆ ನಿಜಕ್ಕೂ ಇವಾಗಲೂ ಹೇಳ್ತೀನಿ, ನಾನು ಅವರು ಸ್ವಲ್ಪ ನನಗೆ ಕಾಮಿಡಿ ಅನ್ನೋದ್ರಲ್ಲಿ ಅವ್ರ ಬಗ್ಗೆ ಭಾಳ ನನಗೆ ಅವ್ರ ಸಿನಿಮಾಗಳು ನನಗೆ ಕನೆಕ್ಟ್ ಆಗುತ್ತೆ. ನಿಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾನೂ ಕೂಡ ನೋಡಿ, ನಾನು ಕರೆಕ್ಟಾಗಿ ಹೇಳೋದೇ ಮರ್ತೆ. ನಾನು ಮೊನ್ನೆನೂ ಕೂಡ ನನ್ನ ಮನೆಗೆ ಯಾರೋ ಸುನಿ ಬಂದಾಗ ನಾನು ಅವ್ರಿಗೆ ಇನ್ನೂ ಹೇಳಿ ಕಳಿಸ್ದೆ, ಕೇಳಿ ರೀ ಎಂಥ ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡಿದ್ರಿ, ಆ ಥರದ ಆಪರೇಷನ್ ಅಲ್ಮೇಲಮ್ಮ ಥರದ್ದು ಒಂದು ಸ್ಕ್ರಿಪ್ಟ್ ಮಾಡಿರಿ, ನಾವಿಬ್ಬರು ಕೆಲಸ ಮಾಡೋಣ ಅಂತ ಹೇಳಿ ಕಳಿಸಿದ್ದೀನಿ. ನಾವು ಹೇಳಿದ್ರೆ ಮೊನ್ನೆ ಹೇಳಿ ಅಂದರೆ ಆ ಥರದೊಂದು ಸ್ಕ್ರಿಪ್ಟು ಈ ಥರದೊಂದು ಹೀರೋ ಕೈಲಿ ಸಿಕ್ಕಾಗ ಹಂಗಾಗತ್ತೆ. ಇವತ್ತಿಗೂ ಕೂಡ ನೀವು ನನಗೆ ಇತ್ತೀಚಿನ ದಿವಸಗಳಲ್ಲಿ ಸರ್ ನೀವು ಒಬ್ಬರ ಜೊತೆಯಲ್ಲಿ ಡ್ಯೂಲ್ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಯಾವ ಹೀರೋ ಟಕ್ ಅಂತ ನಿಮಗೆ ನೆನಪು ಬರ್ತಾರೆ ಅಂತ ನೀವು ನನಗೆ ಕೇಳಿದ್ರೆ ಟಕ್ ಅಂತ ನಾನು ರಿಷಿ ಅವ್ರ ಹೆಸರನ್ನೇ ಹೇಳೋದು. ಖಂಡಿತವಾಗ್ಲೂ ನಾನು ಸರ್ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ಯಾವ್ದಾದ್ರು ಬಂತು ಅಂತಂದರೆ ನಾನೇ ಇಮೇಜ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಿಬ್ಬರದು ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ಅನ್ನೋವಂಥದ್ದು. ಈಗರ್ಲಿ ವೇಟಿಂಗ್ ಮ್ಯಾನಿಫೆಸ್ಟೇಷನ್ ಆ ಥರ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ನಮ್ಮಿಬ್ಬರಿಗೂ ಕೂಡ.